ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ನಾನು ಬೇಗ ಎದ್ದಿದೆ ಬಿಕಾಸ್ ಇವತ್ತು ಐಟಮ್ಸ್ ಎಲ್ಲ ಬರ್ತಾ ಇದೆ. ಪ್ರಮೋದ್ ಅವರು ಆವಾಗಲೇ ಬ್ಲೆಸ್ ಮಾಡಿ ವಿಡಿಯೋನ ಎಂಡ್ ಮಾಡಿದರು. ಇವಾಗ ನಾನು ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ನಮ್ಮ ನಯನಕ್ಕ ಅವರ ಚಿಕ್ಕಪ್ಪನ ಸ್ವಂತ ಚಿಕ್ಕಪ್ಪನ ಮಗಂದು ಮದುವೆ ಇದೆ. ಸೊ ಎಲ್ಲರೂ ನಮ್ಮ ನಯನಕ್ಕ, ನಮ್ಮ ಸೋನು, ಯಶು, ನಮ್ಮ ಮಾಮ, ದೊಡ್ಡಮ್ಮ ಎಲ್ಲ ಬಂದವರೆ. ನಮ್ಮ ಮಮ್ಮಿನ ಬೆಳಗ್ಗೆ ಹೋದರು. ನಮ್ಮ ಡ್ಯಾಡಿ ಕೆಲಸ ಇದೆ. ನಮ್ಮ ಡ್ಯಾಡಿ ಒಂದಿನ ಕೆಲ್ಸಕ್ಕೆ ರಜೆ ಹಾಕಲ್ಲ. ಒಂದಿನ ಕೆಲ್ಸಕ್ಕೆ ರಜೆ ಹಾಕಿದ್ರೂ ಆಳುಗಳು ಮಿಸ್ ಆಗಿಬಿಡ್ತಾರೆ. ನಮ್ಮ ಕೆಲಸದವ್ರು ಸಿಗಲ್ಲ. ನಮ್ಮ ಡ್ಯಾಡಿ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಅಲ್ವಾ. ಸೊ ಆಮೇಲೆ ಒಂದಿನ ಕೆಲ್ಸಕ್ಕೆ ರಜೆ ಕೊಟ್ಟರೆ ಮತ್ತು ಕಂಟಿನ್ಯೂಸ್ ಆಗಿ ರಜೆ ಹಾಕ್ಬಿಡ್ತಾರೆ ಅಂದ್ಬಿಟ್ಟು ಬೆಳಗ್ಗೆನೇ ಎದ್ದು ಹೊರಟೋದ್ರು. ನಮ್ಮ ಮಮ್ಮಿ ಬಸ್ಸಲ್ಲಿ ಹೋಗಿದ್ದಾರೆ. ಅದಕ್ಕೆ ನಾನಿವಾಗ ಐಟಮ್ಸ್ ಬಂದಿತ್ತಲ್ಲ ಅದನ್ನ ಟ್ರಾನ್ಸ್ಪೋರ್ಟೇಷನ್ಗೆ ಹಾಕ್ಬಿಟ್ಟಿದ್ದಾರೆ. ಸೊ ಅವರು ಹೋಮ್ ಡೆಲಿವರಿನ ಕೊಡಲ್ಲ. ಅದಕ್ಕೆ ನಾವೇ ಬಂದು ಈಸ್ಕೊತೀವಿ ಅಂತ ಹೇಳಿದ್ವಿ. ಅಲ್ಲಿ ಹೋಗಿ ಈಸ್ಕೋಬೇಕು. ಇವಾಗ ನಮ್ಮ ಮಮ್ಮಿಗೆ ನೀವು ಬರಬೇಡಿ, ನಾನೇ ಬರ್ತೀನಿ, ಅಲ್ಲಿ ಈಸ್ಕೊಳಕ್ಕೆ ಹೋಗಬೇಕು ಐಟಮ್ಸ್ನ, ನಾನು ಹಂಗೆ ಬಂದು ಪಿಕ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಸರಿ ಆಯಿತು ಅಂತ ಹೇಳಿದ್ರು. ಇನ್ನೊಂದು, ನಿಮ್ಮ ನಯನಕ್ಕ ಅವ್ರು ಯಾಕಿರಲಿಲ್ಲ ರಜಕ್ಕೆ, ಹೊರಟೋದ್ರಲ್ಲ, 2 ತಿಂಗಳು ಇರ್ತಾರೆ ಅಂತ ಹೇಳಿದ್ರಲ್ಲ ಅಂತ. ಸೊ ಇದೇ ಕಾರಣಕ್ಕೆ ನಾನು ಅವ್ರಗಳ ಫೋನ್ ಯಾವುದೂ ರಿಸೀವ್ ಮಾಡ್ತಾಯಿಲ್ಲ. ನಮ್ಮ ನಯನಕ್ಕೊಂದು ದೊಡ್ಡಮ್ಮಂದು ಯಾರ ಫೋನು ನಾನು ರಿಸೀವ್ ಮಾಡ್ತಾಯಿಲ್ಲ. ಬಿಕಾಸ್ ಬೇಜಾರು ಇರಲಿಲ್ವಲ್ಲ, ಅಷ್ಟು ಹೇಳಿದ್ರು ಇರಲಿಲ್ವಲ್ಲ ರಜಕ್ಕೆ ಅನ್ನೋದೊಂದು ಬೇಜಾರಿಗೆ ನಾನು ಫೋನ್ ರಿಸೀವ್ ಮಾಡ್ತಾಯಿಲ್ಲ. ಇವತ್ತೇನಾದ್ರು ಸಿಗಾಕೊಂಬಿಟ್ರೆ ಜನ್ಮ ಜಾಲಾಡ್ಬಿಡ್ತೀನಿ ಅವ್ರದ್ದೆಲ್ಲಾರ್ದು. ಅಷ್ಟು ಕೋಪ ಬಂದ್ಬಿಟ್ಟೈತೆ ಗೈಸ್. ಯಾರು ಗೈಸ್ ಅಷ್ಟು ಪ್ರೀತಿಯಿಂದ ಇರು 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 ಅಂತ ಯಾರು ಹೇಳ್ತಾರೆ? ನನಗೆ ಏನೋ ಒಂಥರ ಇಷ್ಟ ಅವಳನ್ನ ಇರಿಸ್ಕೊಳ್ಳೋದು, ಮಕ್ಕಳನ್ನ ರಜೆಗೆ ಇರಿಸ್ಕೊಳ್ಳೋದು ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಮಕ್ಳಿಗೂ ಅಷ್ಟೇ. ನಮ್ಮ ಸೋನು ಯಶಿಗೆ ನನ್ನ ಕಂಡ್ರೆ ಇಷ್ಟ ಗೈಸ್. ನಮ್ಮ ಯಶುಗಿಂತ ನಮ್ಮ ಸೋನಿಗೆ ನನ್ನ ಕಂಡ್ರೆ ಸಿಕ್ಕಾಪಟ್ಟೆ ಇಷ್ಟ. ಭೂಮಿಕಾ ಅನ್ಕೊಂಡು ಪಾಪ ನಾನು ಹಿಂದೆನೇ ತಿರುಗಾಡ್ತಾ ಇರ್ತಾನೆ. ಇರು ಅಂದರೂ ಇರಲ್ಲ. ಅದಕ್ಕೆ ಬೇಜಾರಾಗಿ ನಾನು ಅವ್ರ ಜೊತೆ ಮಾತಾಡ್ತಾ ಇಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ. ಈ ವಿಡಿಯೋ ನೋಡಿದ್ಮೇಲೆ ಗೊತ್ತಾಗುತ್ತೆ ನಾನು ಬೇಜಾರು ಮಾಡ್ಕೊಂಡಿದ್ದೀನಿ ಅಂತ. ಐ ಥಿಂಕ್ ನಮ್ಮ ಮಮ್ಮಿನೂ ಹೇಳಿರ್ತಾರೆ, ನೀನು ರಜೆಗೆ ಇರಲಿಲ್ವಲ್ಲ ಅದಕ್ಕೆ ಅವಳು ಬೇಜಾರು ಮಾಡ್ಕೊಂಡಿದ್ದಾಳೆ ಅಂದ್ಬಿಟ್ಟು ನಮ್ಮ ಮಮ್ಮಿ ಹೇಳಿರ್ತಾರೆ. ಇವತ್ತೇನಾದ್ರು ಬಂದ್ಬಿಟ್ರೆ ಅವ್ರನ್ನ ಜನ್ಮ ಜಾಲಾಡ್ಬಿಡ್ತೀನಿ. ಚೆನ್ನಾಗಿ ಹೋಗಿದ್ದೀನಿ ಗೈಸ್. ವೀಡಿಯೋ ಆನ್ ಮಾಡ್ಕೊಂಡೇ ಹೋಗಿದ್ದೀನಿ. ಬಂದರೆ ಕರೆದಿಲ್ಲ, ನಾನು ಬಂದಿದ್ದಾರೆ ಅಂತ ಗೊತ್ತು, ಬಟ್ ಕರೆದಿಲ್ಲ. ನಾನು ಬೇಕು ಅಂತಲೇ ಕರೆದಿಲ್ಲ. ಸೊ ಏನು ಮಾಡ್ತಾರೋ ಗೊತ್ತಿಲ್ಲ. ಬಟ್ ನಾನು ನಮ್ಮ ಮಮ್ಮಿನ ಪಿಕ್ ಮಾಡ್ಕೊಂಡು ಬರ್ತೀನಿ ಅಷ್ಟೇ. ನಮ್ಮ ಮಮ್ಮಿ ಇಲ್ಲೇ ಅವ್ರಿಗೆ ಮಮ್ಮಿ ನಯನ ಎಲ್ಲ ಅಂತೂ ಕೊಟ್ಕಿಟ್ಬಿಟ್ಟವ್ರು ಫೋನ್ ಅಂದ್ಬಿಟ್ಟು, ಸರಿ ನಾನು ಆಮೇಲಿಂದ ಕಾಲ್ ಮಾಡ್ತೀನಿ ಇಡು ಅಂದ್ಬಿಟ್ಟು ಕಟ್ ಮಾಡಿಬಿಟ್ಟೆ. ಅಲ್ಲಿ ಹೋಗ್ಬಿಟ್ಟು ಕಾಲ್ ಮಾಡ್ತೀನಿ, ಹೊರಗಡೆ ಬಂದು ಮಾತಾಡು ಅಂತ ಹೇಳ್ತೀನಿ ನಮ್ಮ ಮಮ್ಮಿಗೆ. ನೋಡೋಣ ಏನು ಮಾಡ್ತಾರೋ ಅಂದ್ಬಿಟ್ಟು. ಸೊ ಈಗ ಐಟಮ್ಸ್ ಇಸ್ಕೊಂಬರಕ್ಕೆ ಹೋಗೋಣ ಗೈಸ್. ಅದು ಅನ್ಬಾಕ್ಸಿಂಗ್ ವೀಡಿಯೋನು ತೋರಿಸ್ತೀನಿ ಆ್ಯಂಡ್ ಅದನ್ನು ರೀಲ್ಸ್ ಮಾಡಿಕೊಂಡು ಇನ್ಸ್ಟಾಗ್ರಾಮ್ಗೂ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಆಲ್ರೆಡಿ ನಾನು ಅಪ್ಡೇಟ್ ಮಾಡಿದ್ದೆ ಹೊಸ ಸ್ಟಾಕ್ ನಾಳೆ ಬರ್ತಾ ಇದೆ ಅಂತ. ಅದಕ್ಕೆ ಯಾವುದೇ ರೀತಿ ಆಫರ್ಸ್ ಇಲ್ಲ. ಅದು ನಾರ್ಮಲ್ ಪ್ರೈಸೇ. 2D 3D ಡಬಲ್ ಕಲರ್ ಮೈಸೂರು ಸಿಲ್ಕು, ಸಿಂಗಲ್ ಬಾರ್ಡರ್ ಮೈಸೂರು ಸಿಲ್ಕು, ಎಲ್ಲ ಥರನೂ ತರಿಸಿದ್ದೀನಿ. ನನ್ನ ಮಗಳು ಲೊಚ್ಚ ಹಾಕೊಂಡು ಆಟಾಡ್ತಾ ಇಲ್ಲ ಇಷ್ಟೊತ್ತು ಗಂಟ. ಇವಾಗ ಹೊರಡ್ತಾ ಇದ್ದೀವಿ. ಸೊ ಲೆಟ್ಸ್ ಗೋ ಗೈಸ್. ಹ್ಯಾಪಿಲಿ ಹೋಗ್ತಾ ಇದ್ದೀನಿ, ಬನ್ನಿ ಹೊರಡೋಣ. ಸೊ ಗೊತ್ತಾಯ್ತು ಅನ್ಸುತ್ತೆ ನಮ್ಮ ಅಕ್ಕನ ಜೊತೆ ನಮ್ಮ ಅಕ್ಕ ಯಾಕೆ ಇಲ್ಲಿ ಇರಲಿಲ್ಲ ಅಂತ. ಅದಕ್ಕೆ ಮುಂದಿನ ವರ್ಷ ಹೋಗ್ತೀನಿ ಆಂಟಿ, ಈ ವರ್ಷ ನಾನು ಹಪ್ಪಳ ಅದೇನೇನೋ ಮಾಡ್ಕೊಬೇಕು, ಅದಕ್ಕೆ ನಾನು ಹೋಗಿಲ್ಲ ಅಂತ ಹೇಳ್ತಿಲ್ಲಂತೆ ನಮ್ಮ ಮಮ್ಮಿಗೆ. ಮುಂದಿನ ವರ್ಷಕ್ಕೆ ನನ್ನ ಮಗಳು ಚೆನ್ನಾಗಿ ಓಡಾಡ್ತಾ ಇರ್ತಾಳೆ, ಅವಾಗ ಏನು ಮಾಡೋಕ್ಕೆ ಬರ್ತಾಳೆ. ಇವಾಗ ನನ್ನ ಮಗಳು ನೋಡ್ಕೊಳ್ಳೋಕ್ಕೆ ನನಗೊಂದು ಸ್ವಲ್ಪ ಬಾಣಂತನ ಮಾಡಿ 2 ತಿಂಗಳು ಹೋಗೋದು ಹೆಂಗೈತೆ. ಮುಂದಿನ ವರ್ಷ ಬಂದು ಅವಳು ಹೆಜ್ಜೆ ಆಗ್ತಾ ಇರ್ತಾಳೆ, ಓಡಾಡ್ತಾ ಇರ್ತಾಳೆ, ಆಟ ಆಡ್ತಾ ಇರ್ತಾಳೆ, ಅವಾಗ ಬಂದು ನೋಡ್ಕೊಳ್ಳೋದು ಹೆಂಗೈತೆ ಗೈಸ್. ನ್ಯಾಯನ ಹೇಳಿ? ಅದಕ್ಕೋಸ್ಕರ ನಾನು ಬೇಜಾರು ಮಾಡ್ಕೊಂಡಿದ್ದೀನಿ ಅಷ್ಟೇ. ಬಂದರೆ ಮಾತ್ರ ಅವ್ರನ್ನ ಬಿಡಲ್ಲ ನೋಡಿ. ಗೈಸ್ ಹೋಗ್ತಾ ಇದ್ದೀವಿ. ಗೊತ್ತಿಲ್ಲ ಎಷ್ಟು ದೊಡ್ಡ ಪಾರ್ಸಲ್ ಇರುತ್ತೆ ಅಂದ್ಬಿಟ್ಟು. ಜಾಸ್ತಿ ದೊಡ್ಡದಿರಲ್ಲ, 50,000ಕ್ಕೆ ಎಷ್ಟು ದೊಡ್ಡದು ಬರುತ್ತೆ. 50,000 ಬಂಡವಾಳ ಹಾಕಿದೆ ಗೈಸ್ ಅಷ್ಟೇ. ನೆಕ್ಸ್ಟ್ ನೋಡೋಣ. ಸ್ಟಾರ್ಟಿಂಗ್ ಜಾಸ್ತಿ ಹಾಕ್ಸೋದು ಬೇಡ, ಇವಾಗ ಬಿಟ್ಟು ನಾನು ಸ್ಟಾರ್ಟ್ ಮಾಡ್ತಾ ಇರೋದಲ್ವ. ಅದಕ್ಕೆ ಇನ್ನೊಂದು ನಮ್ಮ ಮಮ್ಮಿ ಕಾಲ್ ಮಾಡ್ಬಿಟ್ಟು ನಾನು ಎಂಥ ಮಾತಂದೆ ಗೊತ್ತಾ ಗೈಸ್, ಬರ್ತೀರಾ ಹಂಗೆ ಹೋಯ್ತೀರಾ ಅಂದ್ಬಿಟ್ಟೆ. ಪಾಪ ನಮ್ಮ ಮಮ್ಮಿ ಅದೇನು ಅಂದ್ಕೊಂಡ್ರು ಗೊತ್ತಿಲ್ಲ. ಬರ್ತೀನಿ ಅಂದಿದ್ರು. ಸರಿ ಆಯಿತು ಬರಬೇಡಿ, ಅಲ್ಲೇ ಇರಿ ಅಂತ ಹೇಳಿರೋದು ನಾನು. ಹೇಗಂದರೆ ನಮ್ಮ ಮಮ್ಮಿ ಬ್ಯಾಗಿಗೆಲ್ಲ ತೊಗೊಂಡೋಗಿದ್ವು, ಅದಕ್ಕೆ ನಾನು ಆ ಥರ ಕೇಳ್ಬಿಟ್ಟೆ. ಖುಷಿ ನಂಗೆ ಅಣ್ಣ ಖುಷಿ ಮಾಡಬೇಡ ಅಂತಿದ್ರು ಗೈಸ್. ಇವಾಗ
ವಯಸ್ಸಾಗಿರಂಗ್ ಕಾಣ್ತಿದ್ಯಲ್ಲೇ. ಸರಿ ಹಂಗನ್ಬೇಡ. 2 ಮಕ್ಳಾಯ್ತು ಇನ್ನೇನೆ ವಯಸ್ಸಾಗ್ದೆ. ಆಂಟಿ ಹೆಂಗ್ ಕಾಣ್ತಾವಳೆ? 2 ಮಕ್ಳಾದ್ಮೇಲೆ ಇನ್ನೆಂಗ್ರಿ ಕಾಣ್ತಾರೆ. ನಾನು ಹೆಂಗ್ ಕಾಣ್ತಿದ್ದೇನೆ? ಯಾರೇ ಕಮೆಂಟ್ ಮಾಡಿದ್ರಪ್ಪ ಮತ್ತೆ ಪ್ರಮೋದಣ್ಣ ಹೆಂಗಾಗ್ತಿದಾರೆ ಅಂತ ನಂತಿದ್ರು. 2 ಮಕ್ಳಾಯ್ತು ಗೈಸ್, ಮುಗೀತು ಜೀವನ. ಹೆಣ್ಮಕ್ಳಿಗೋಸ್ಕರ ದುಡಿ ಮಾಡು ಇದೆ ನಮ್ಮ ಶೋಕಿ, ಅದು ಇದು ಎಲ್ಲ ಪಕ್ಕಕ್ಕೆ ಇಟ್ಬಿಡ್ಬೇಕು. ಮಕ್ಳಿಗೋಸ್ಕರ ಎಲ್ಲ ಮಾಡು. ಹಲೋ, ಇನ್ನೊಂದು ಸ್ವಲ್ಪ ಹೊತ್ತು ಇರ್ತೀರಾ? ಆ ಕಡೆಯಿಂದ ಕರ್ಕೊಳ್ಳ, ಈ ಕಡೆಯಿಂದನೇ ಬರ್ತೀರಾ? ಅಲ್ಲ, ಅಲ್ಲಿ ಮುಂದೆನೆ ಬರ್ಬೇಕು. ಇನ್ನೂ ಒಂದು ಸ್ವಲ್ಪ ಮಾತಾಡ್ತೀರಾ? ಇನ್ನೂ ಒಂದು ಸ್ವಲ್ಪ ಹೊತ್ತು ಇರ್ತೀರಾ ಅಥವಾ ಆ ಕಡೆಯಿಂದ ಬಂದ ಕರ್ಕೊಳ್ಳ ಅಂತ? ಓಹೋ, ಇವಾಗ್ಲೇ ಬರ್ತೀರಾ? ಆ ಕಡೆಯಿಂದ ಬರುವಾಗ ಕರ್ಕೊಳ್ಳ ಬರ್ತೀರಾ? ಹಂಗಾರೆ ಈ ಕಡೆ ಸರ್ಕಲ್ ಹತ್ರ ಬನ್ನಿ. ಸ್ಟ್ರೈಟ್ ಹೋಗ್ಬೇಕಾ ನಾವು? ಇರಿ ಆ ಕಡೆಯಿಂದ ಬರ್ತೀನಿ ಹಂಗಾರೆ. ಹಾ, ಏನೋ ಪೇ ಮಾಡ್ಬೇಕಾ? ಇಲ್ಲ, ಪೇ ಮಾಡೋರಲ್ಲ. ಪೇ ಮಾಡಿರ್ತಾರೆ. ದೊಡ್ಡದಿದ್ಯಾ ಪಾರ್ಸಲು? ಚಿಕ್ಕದಿದೆಯಾ? ದೊಡ್ಡದಿದೆ. ಇಷ್ಟೇ ಅಂತೀಯ? ಚೇಂಜ್ ಇಲ್ಲಿದೆ, ಕೊಡ್ತೀನಿ ಇರು. ಎಲ್ಲಿದೆ? 20 ಏನೋ ಅಲ್ಲೇ. ಬಿಲ್ ಕೂಡ ಬಂತು. ಲೊಕೇಶನ್ ಹಾಕ್ತೀಯ? ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ತಗೊಂಡಿದೆ ಗೈಸ್. ಈ ಟ್ರಾನ್ಸ್ಪೋರ್ಟೇಷನ್ ಬಂದು ಪ್ರಮೋದ್ ಅವರ ಫ್ರೆಂಡ್ ರಿಲೇಟಿವ್ ಅವ್ರದ್ದೇನೆ. ಏನು ಮಗಳು ಶೆಕೆನಾ? ಅವಾಗ ಸ್ಟಾರ್ಟ್ ಮಾಡ್ತಾ ಇದೆಯಲ್ಲ. ಯಾರು ನಕ್ಕುದ್ರಲ್ಲ? ಚೇಂಜ್ ಇಲ್ಲ ಅಂದ್ಬಿಟ್ಟು 10 ರೂಪಾಯಿ ಕೊಟ್ಟೆ. ನೆಕ್ಸ್ಟ್ ಟೈಮ್ ಏನು ತರೋಣ ಬಿಡು, ಹಾಕ್ಸ್ಕೊಳ್ತಾ ಇರ್ತೀವಲ್ಲ ಗೈಸ್. ನಮ್ಮ ಮಮ್ಮಿ ಅಷ್ಟು ಬುದ್ಧಿವಂತಿ ಯಾರೂ ಇಲ್ಲ. ಈಗ ಎಲ್ಲಿದ್ದೀರಾ ಅಲ್ಲಿಂದ ಆಪೋಸಿಟ್ ರೋಡಿಗೆ ಬನ್ನಿ ಅಂದೆ ನಾನು. ನಮ್ಮ ಮಮ್ಮಿ ಆಪೋಸಿಟ್ ರೋಡ್ ಅಲ್ಲಿ ನಿಂತು ಆಪೋಸಿಟ್ ರೋಡಿಗೆ ಬನ್ನಿ ಅಂದರೆ ಇಲ್ಲಿಗೆ ಬಂದು ನಿಂತವ್ರೆ. ಅತ್ತಿ 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 ಬೇಗ, ಹೊತ್ತು ಬೇಗ. ಬಸ್ಗಳು ಬರೋ ರೋಡು ಆಪೋಸಿಟ್ ರೋಡ್ ಇದು. ಅಲ್ಲಿ ಎದುರಿಗೆ ಒಂದು ಪಾದ ಮೇಲೆ ಕುಡಿತೀನಿ ಅಂದಲ್ಲ, ಕರ್ಕ ಬಂದ ಕುಡ್ಸಕ್ಕೆ ಬೈದಲ್ಲ ಬೇಡ ಅಂತ ಮತ್ತೆ ಮೆನ್ಷನ್ ಮಾಡಿ ಹೇಳಿದ್ರು ಆಪೋಸಿಟ್ ರೋಡ್ ಅಂತ. ನಮ್ಮಮ್ಮಿ ಗೊತ್ತಾಯ್ತು, ನಾನು ಈ ಕಡೆ ಕುಂತಿದ್ನಲ್ಲ ಜ್ಯೂಸ್ ಕೊಡ್ತಾವ ಅಂತ ಕರ್ಕ ಬಂದೆ. ನಿಮ್ ಬೈದೆಲ್ಲ ಕುಡಿನೇ ನಾನು ಕೋಪತ್ತು ಕಾರಲ್ವಾ ರಿಟರ್ನ್ ಮಾಡ್ಕೊಂಡ್ ಬರ್ಬೇಕಲ್ಲ ಅಂದು ಬೈದ್ಬಿಟ್ಟೆ. ನಾನು ಹೇಳಿಲ್ವಾ ಅಂತ. ಜ್ಯೂಸ್ ಕುಡಿತೀನಿ ಅಂತಿತ್ತು, ಬೇಡ ಬೈದೆಲ್ಲ ಬೇಡ. ನಮ್ಮ ಮಾಮ ಅವ್ರು ಬಚಾಯಿಸ್ಕೊಬಿಟ್ರು ಗೈಸ್. ಬಂದಿರೋ ಬೇರೆ ಚೆನ್ನಾಗಿ ಹೋಗ್ದು ಉಪಕಾರ ಹಾಕೋಣ ಅಂತ ಕಾಯ್ತಾ ಇದ್ದೆ. ಬರಲಿಲ್ಲ, ಬಚಾಯಿಸ್ಕೊಬಿಟ್ಟವ್ರೆ. ವಿಡಿಯೋದಲ್ಲೇ ಬೈದಿದ್ದೀನಲ್ಲ ಸಾಕು. ಏನಂತಿಲ್ಲ ನಾಯಿನ ಏನಂದಿಲ್ಲ. ಇವರು ಅವರು ಸೇರ್ಕೊಂಡು ಆಟ ಆಡ್ತಿದ್ರು. ಮಮ್ಮಿಗೆ ಹೇಳ್ಬೇಡ ಬಂದ್ಬಿಡಿ ಅಂತ ಹೇಳ್ಕೊಟ್ಟೆ. ಬಂದರು. ಹಿಂಗಡೆ ಖುಷಿ ಆಯ್ತಾಯ್ತು ಗೊತ್ತಾ ಪಾರ್ಸಲ್ ಇಸ್ಕೊಳ್ಳುವಾಗ. ಹೋಗೋ ನಿಮ್ಮ ಅಮ್ಮ ತಕ ಹೋಗಕ್ಕ. ಎಸ್ ಗೈಸ್, ಮನೆಗೆ ಬಂದ್ವಿ. ಕಾವ್ಯ ಅವ್ರು ಫೋನ್ ಮಾಡ್ತವ್ರ? ಹೌದಾ? ಪಾರ್ಸಲ್ ತಗೊಂಡು ಈ ಕಡೆ ಬನ್ನಿ. ಇಲ್ಲ, ಮೊಬೈಲ್ ಆಮೇಲೆ ಮೆಸೇಜ್ ಮಾಡ್ತಾ ಇದ್ದಾರೆ. ವೈಟ್ ಇದೆಯಾ? ಹಾಂ, ಚಿಕ್ಕದು ಒಂದೇ ಮತ್ತೆ ದೊಡ್ಡದು. ಮೇಲೆ ಹಾಕ್ಬಿಡ್ತೀಯಾ? ಹಾಂ ಹಾಂ.
ಮೇಲ್ಗಡೆ ರೂಮ್ಗೆ ಆಮೇಲೆ ಮತ್ತೆ ಎತ್ಕೊಂಡು ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಇವಾಗಲೇ ತೊಗೊಂಡು ಹೋಗ್ತಾ ಇದ್ದಾರೆ. ಫುಲ್ ಅದೆಲ್ಲ ಸೆಮಿ ಮೈಸೂರು ಸಿಲ್ಕೆ ಗೈಸ್, ಒಂದು ಬಾರ್ಡರ್ ಸೀರೆ ಆ ಥರ ಯಾವುದೂ ಇಲ್ಲ ಗೈಸ್. ಒಮ್ಮೆನ ತೊಟ್ಲಿಗೆ ಹಾಕ್ಬಿಟ್ಟು ಬಂದಿದ್ದೀನಿ, ಅವಳು ಮಲ್ಕೋತಾ ಇದ್ದಾಳೆ. ನಮ್ಮ ಮಮ್ಮಿಗೆ ಹೇಳಿದ್ದೀನಿ ಹತ್ತಿರ ಕರ್ಕೊಂಡು ಬನ್ನಿ ಅಂದ್ಬಿಟ್ಟು ಮೇಲ್ಗಡೆ ರೂಮ್ನ ಬಿಸ್ನೆಸ್ಗೆ ಅಂತಲೇ ಹಾಕೊಂಡ್ಬಿಡ್ತೀನಿ. ಪ್ರಮೋದ್ ಅವ್ರ ವರ್ಕು, ನನ್ನ ಬಿಸ್ನೆಸ್ ಎರಡು, ಬೆಳಗ್ಗೆಯಿಂದ ಅವ್ರದ್ದು, ಸಂಜೆಯಿಂದ ನಮ್ಮದು. ರೀ ಒಬ್ಬನೇ ಎತ್ತತಿ ಅದು. ನೀನು ಯಾರು ಕಳಿಸಿದ್ದು ಇಸ್ಕೊಬರ್ಕೆ? ಅಪ್ಪು ಇಸ್ಕೊಬಂದೇನಾ? ಅಪ್ಪು ರೆಡಿನಾ ಓಪನ್ ಮಾಡೋಕ್ಕೆ? ಎಷ್ಟು ಎಕ್ಸೈಟೆಡ್? ಸೂಪರ್ ಸೂಪರ್ ಎಕ್ಸೈಟೆಡ್. ಎಕ್ಸೈಟೆಡ್. ಸ್ಪೆಂಡ್ ಮಾಡ್ಕೋ, ಏನು ಸ್ಪೆಂಡ್ ಮಾಡ್ಕೋಬೇಕಿತ್ತು ರೀ? ಏನು ಸ್ಪೆಂಡ್ ಮಾಡ್ಕೊ ಇರು, ಹೋಗಿ ನೀವು ಸ್ಪೆಂಡ್ ಮಾಡ್ಕೊ. ಹಿಂಗೆ ತಾನೇ ರೀ? ಸರಿನಾ? ಕರೆಕ್ಟ್ ಕರೆಕ್ಟು. ಅದರೊಳಗಡೆ ಇನ್ನೊಂದು ಬಾಕ್ಸ್ ಇದೆಯಲ್ಲ ಬರುತ್ತೆ. ಹೇಳಿ ಬಿಡಿ ಇರು ಮುಂದೆ. ಈ ಪಾರ್ಸಲ್ ರಿಸೀವ್ ಮಾಡೋದಕ್ಕೆ ನಾವು ಪುಣೆ ಬರಬೇಕಾಗಿತ್ತು ಊರಿಗೆ. ಹೌದು. ಇವನೊಂದು ಚಿಕ್ಕ ಕತ್ರಿ ಎತ್ಕೊ ಬಂದ ನೋಡು. ಫುಲ್ ತೆಗ್ದೇ ಬಿಡ್ಲಾ? ಡಮಾರ್ ಮಾಡ್ಬಿಡ್ಲಾ? ತೆಗ್ಬಿಡು ಫುಲ್ಲು. ಹಾಂ ಬಿಡು ಅಷ್ಟೇ. ಇರೋಪ್ಪು ನಾನು ನೀಟಾಗಿ ತೆಗಿತಾ ಇದ್ದೀನಿ ರೀ. ಅವನೇನೆ ಅದಂಗೆ ಎಳಿ ಬರುತ್ತೆ. ಹಾಂ ಅಷ್ಟೇ. ಬಿಡು ಇವಾಗ ಫುಲ್ ತೆಗಿ, ಅನ್ರ್ಯಾಪ್ ಮಾಡು. ಹಾಂ ಅಷ್ಟೇ. ಸಾಕು, ಉದ್ದಕ್ಕೆ ಮಾಡ್ಲಾ? ಹೌದು, ಇದೆ ಬಾಕ್ಸಲ್ಲಿ ಇದೆ. ಹೊಂಟೋಗ್ಬಿಡು ಗೈಸ್, ಸಿಕ್ಕಾಬಿಟ್ಟು ತೊಂದರೆ ಕೊಡ್ತಾನೆ. ಸೀರೆ ಎಲ್ಲ ಇದು ಮಾಡ್ತಾ ಇದ್ದಾನೆ. ಎಷ್ಟು ಬಂದಿದೆ, ಎಲ್ಲ ಮೈಸೂರಿದೆ, ಎಲ್ಲ ಮೈಸೂರಿದೆ. ಎಲ್ಲ ಒಂದೊಂದು ಕಡೆ ಇಟ್ಕೊಬಿಡು ಕೋಡಲ್ಲಿ. ಅವ್ನು ಕೋಡ್ ಹಾಕಿರ್ತಾನೆ ನೋಡು. ಅವ್ರು ಪಾರ್ಸಲ್ ರಿಸೀವ್ಡ್ ಅಂತ ಹೇಳ್ಬಿಡ್ಬೇಕಿತ್ತು. ಎಲ್ಲ ಕಲರ್ಸ್ ಇದೆ. ಈ ಕಲರ್ಸ್ ಅಂತೂ ಫುಲ್ ಡೈ ಡಿಮ್ಯಾಂಡು ಕೇಳಿರೋದಂತೂ. ಸ್ವಲ್ಪ ಓಲ್ಡ್ ಸ್ಟಾಕ್ ಇತ್ತು. ಈ ಕಲರ್ ಒಂದು ಫುಲ್ ಸೋಲ್ಡ್ ಔಟ್. ರಾಮ ಗ್ರೀನ್. ಗೈಸ್, ಇನ್ನೊಂದು ಪಾರ್ಸಲ್ ಬಂದಿದೆ. OTP ಏನಾದರೂ ಹೇಳ್ಬೇಕಾ? ತೂಕ ಇದು ಯಾರು ಕಳಿಸಿರೋದು? ಕೊಡು ಪಪ್ಪಂಗೆ. ರೀ ಯಾರು ಕಳಿಸಿರೋದು ನೋಡು. ನಮ್ಮ ಮಮ್ಮಿ ಬಟ್ಟೆ ವಾಷಿಂಗ್. ಇವಾಗೇನು ಹೊಸ ಪಾರ್ಸಲ್ ಬರ್ತಾಯಿಲ್ಲ. ನೋಡಿ ಫುಲ್ ವರ್ಕಲ್ಲಿ ಬಿಸಿ ಆಗಿಬಿಟ್ಟು ಅಕ್ಕ ಊಟನೂ ಇಲ್ಲೇ, ಕಾಫಿನೂ ಇಲ್ಲೇ, ಎಲ್ಲ ಇಲ್ಲೇ ಪಾರ್ಸಲ್ ಬರ್ತಿದೆ. ಗೊಂಬೆನೇ, ಅವ್ರ ಮಗಳು ಇಲ್ಲೇ, ಗೊಂಬೆ ಇಲ್ಲೇ ಮಲಗೋಳೆ. ಕಾಲ್ಸ್ಗಳು ತುಂಬ ಬರುತ್ತೆ. ಏನಂತಂದರೆ ನಾನು ಹೇಳೋದು, ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡೇ ಮಾಡ್ತಾರೆ. ಕಾಲ್ಸ್ ಮಾಡಿದಾಗ ಮೆಸೇಜ್ ಮಾಡೋರ್ಗು ರಿಪ್ಲೈ ಮಾಡೋಕ್ಕಾಗಲ್ಲ, ಅದು ಡೈವರ್ಟ್ ಆಗುತ್ತೆ. ಸೊ ಅದಕ್ಕೇ ಕಾಲ್ಸ್ನ ಅವಾಯ್ಡ್ ಮಾಡಿ ಓನ್ಲಿ ಮೆಸೇಜಸ್ ಮಾಡಿದ್ರೆ ಬೆಟರ್ ಅಂತ ಅನಿಸುತ್ತೆ. ಮೆಸೇಜ್ ಮಾಡಿದ್ರೆ ಬೇಕಾದ್ರೆ ರಿಪ್ಲೈ, ಅದಕ್ಕೆ ನೀವೇನು ಕ್ವಶನ್ ಇರುತ್ತೆ ಅದಕ್ಕೆ ಆನ್ಸರ್ ಸಿಕ್ಕೇ ಸಿಗುತ್ತೆ. ಯಾವ ಸೀರೆ ಬೇಕು, ಯಾವ ಕಲರ್ ಬೇಕು, ಯಾವ್ದು ಇರಬೇಕು ಅಂತ. ಬಟ್ ಕಾಲ್ ಮಾಡಿದಾಗ ಅದು ಡಿಸ್ಟರ್ಬ್ ಆಗುತ್ತೆ. ಡಿಸ್ಟರ್ಬ್ ಅಂತಂದರೆ
ನಿಮ್ಮೊಬ್ಬರು ಕಾಲ್ನ ಅಟೆಂಡ್ ಮಾಡ್ತಾ ಕೂತ್ಕೊಂಡ್ರೆ ತುಂಬ ಜನಕ್ಕೆ ರೆಸ್ಪಾನ್ಸ್ ಹೋಗ್ಬೇಕಲ್ವಾ. ಸೊ ಹಾಗಾಗಿ ಕಾಲ್ಸ್ಗಳನ್ನ ಯಾವುದೂ ಅಕ್ಸೆಪ್ಟ್ ಮಾಡಲ್ಲ. ಓನ್ಲಿ ಮೆಸೇಜ್ ಮಾಡಿ ಏನೇ ಇದ್ರೂ ಕ್ಲಾರಿಫಿಕೇಷನ್ ಡೌಟ್ಸ್ ಏನೇ ಇದ್ರೂ ಮೆಸೇಜ್ ಹಾಕಿ ರಿಪ್ಲೈ ಅಂತೂ ಬಂದೇ ಬರುತ್ತೆ 100%. ಏನು ಹೇಳ್ತೀಯಮ್ಮ? ಕಾಲ್ ಮಾಡಿಬಿಡಿ ಪ್ಲೀಸ್ ಗೈಸ್. ಕೆಲವೊಂದಷ್ಟು ಜನ ಏನಂದರೆ ಮಾತಾಡೋಕ್ಕೆ ಅಂತಲೇ ಕಾಲ್ ಮಾಡ್ತಾರೆ. ಸೊ ನಾನು ಮಾತಾಡೋದೇನು ದೊಡ್ಡ ವಿಷಯ ಆಗಲ್ಲ. ಸೊ ಫ್ರೀ ಇದ್ದರೆ ಖಂಡಿತ ಮಾತಾಡ್ತೀನಿ ನಾನು. ಸೊ ಎಷ್ಟು ಮೆಸೇಜ್ ಅಂದರೆ ನಾನು ಅವತ್ತು ಸಾಕ್ಷಿಯಾಗಿ ನಿಮಗೆ ತೋರಿಸಿದ್ದೀನಿ ಎಷ್ಟು ಮೆಸೇಜಸ್ ಬಂದಿದೆ ಅಂದ್ಬಿಟ್ಟು. ಫ್ರೀ ಆಗಿದ್ರೆ ಮಾತಾಡೋಣ, ಇಲ್ಲ ಅಂದರೆ ಆಗಲ್ಲ ಅಲ್ವಾ ಗೈಸ್, ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇನ್ನೊಂದೇನೆಂದರೆ ಕಾಲ್ಸ್ ಏನಕ್ಕೆ ಮಾಡ್ತಾರೆ ಅಂತ ನಾನು ಹೇಳ್ಬಿಡ್ತೀನಿ. ಕಾಲ್ಸ್ ಏನಕ್ಕೆ ಮಾಡ್ತಾರೆ ಅಂದರೆ ಕನ್ಫರ್ಮೇಷನ್ ಮಾಡ್ಕೊಳ್ಳೋಕ್ಕೆ, ಇವರೇ ಮಾಡ್ತಿರೋದಾ ಇಲ್ಲ ಬೇರೆಯವ್ರು ಮಾಡ್ತಿರೋದಾ ಇಲ್ಲ ಬೇರೆಯವರ ಫ್ರಾಡ್ ಮಾಡ್ತಿದ್ದಾರಾ ಈ ಥರ ಅಂತ ಕನ್ಫರ್ಮೇಷನ್ಗೆ ಕಾಲ್ ಮಾಡ್ತಾರೆ. ಆ ಥರ ಇದ್ದಾಗ ಒಂದು ವಾಯ್ಸ್ ಮೆಸೇಜ್ ಹಾಕಿ ಅಂತ ಅನ್ನಿ. ಸೊ ಅವಾಗ ವಾಯ್ಸ್ ಮೆಸೇಜ್ ಮಾಡ್ತಾರೆ ಇವರು. ಸೊ ಅವಾಗ ನೀವು ಕನ್ಫರ್ಮೇಷನ್ ತೊಗೋಬೋದು. ಕರೆಕ್ಟಾ? ಜನ ಏನಕ್ಕೆ ಮಾಡ್ತಾರೆ ಅಂದರೆ, ನೀವೆಲ್ಲಿಂದ ಸೀರೆ ತರಿಸ್ತೀರಾ, ನಮ್ಗೆ ಅವ್ರ ನಂಬರ್ ಕೊಡಿ. ಸೊ ಅದು ಹೆಂಗೆ ಶೇರ್ ಮಾಡೋಕ್ಕಾಗುತ್ತೋ ನಂಗೆ ಗೊತ್ತಿಲ್ಲ. ಒಂದು ಅಂಗಡಿಗೆ ಹೋಗ್ಬಿಟ್ಟು ನೀವೆಲ್ಲಿಂದ ಸ್ಯಾರಿ ತರಿಸ್ತೀರಾ ನಂಬರ್ ಕೊಡಿ ಅಂದರೆ ಕೊಡ್ತಾರೆ ಅಂಗಡಿನಲ್ಲಿ. ಸೊ ಹಾಗೇ ನಮ್ಮದು ಬಿಸ್ನೆಸ್ ಆಗಿರುತ್ತೆ. ಸೊ ಅರ್ಥ ಮಾಡ್ಕೊಂಡಿರ್ತೀರ ಅಂತ ಅಂದ್ಕೊಳ್ತೀನಿ ಗೈಸ್. ಸಾರಿ, ನಾನು ಇನ್ನೂ ವೀಡಿಯೋನೂ ಹಾಕಿಲ್ಲ. ಸೊ ಆಮೇಲೆ ಸಿಗ್ತೀನಿ ನಾನು. ಇರ್ತೀನಿ, ಇದು ಆರ್ಡರ್ ಆಯಿತು, ನಮಗೆ ವೀಡಿಯೋದಲ್ಲಿ ನೋಡೋಕೆ ಸರಿ ಆಯಿತು. ಗೈಸ್ ಪ್ಯಾಕಿಂಗ್ ಮಾಡಿ ಸ್ವಲ್ಪ ವೀಡಿಯೋಸ್ ಎಲ್ಲ ಹಾಕಾಯಿತು. ಇವಾಗ ಕೆಳಗಡೆ ಹೋಗ್ತಾ ಇದ್ವಿ. ನಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ಮೊಬೈಲ್ ಮಲಗಿಲ್ಲ. ಯಾಕೋ ನಮ್ಮ ಮಮ್ಮಿ ಹತ್ರ ಒಂದು 10 ನಿಮಿಷ ಇರ್ತಾಳೆ, ಆಮೇಲೆ ಅಳ್ತಾಳೆ ಯಾಕೋ, ಅದಕ್ಕೆಲ್ಲ ಮಲಗಿಸ್ಕೊಂಡಿದ್ವಿ. ಪಾರ್ಸಲ್ ಬಂದಿಲ್ಲ, ಅನ್ಬಾಕ್ಸ್ ಮಾಡೋಣ ಬನ್ನಿ ಗೈಸ್. ಹೋಗಿ ಪಾರ್ಸಲ್ ಅನ್ಬಾಕ್ಸಿಂಗ್ ಟೈಮ್. ಇದು ಗೊತ್ತಿತ್ತು, ಇದು ಯಾವುದು ಅಂತ ಗೊತ್ತಿತ್ತು ನನಗೆ. ಬಟ್ ಇದು ಅನ್ಎಕ್ಸ್ಪೆಕ್ಟೆಡ್. ಇವತ್ತೇ ಬರುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಏನು ಗೊತ್ತಾ, ಲಿಪ್ಸ್ಟಿಕ್ಸ್. ಹೌದಾ? ಫೇವ್ರೇಟೇ ಬಂದ್ಬಿಟ್ಟೈತೆ. ಹೌದು, ಕಾವ್ಯ ಹೇಳಿದ ಲಿಪ್ಸ್ಟಿಕ್ಸ್ ಬರ್ತಿದೆ ನಿಮಗೆ ಅಂತ. ಇಲ್ಲಿ 6 ಕಟ್ 6 ಥರ ಶೇಡ್ ಇದೆ, ಚೆನ್ನಾಗಿದೆ. ಓಪನ್ ಮಾಡೋಂಗಿಲ್ಲ, ವಿಡಿಯೋ ಮಾಡಬೇಕು. ಇಲ್ಲಿಗೆ ಅಡ್ರೆಸ್ ಇದೆ, ಅದಕ್ಕೆ ನಾನು ಮುಚ್ಕೊಂಡಿದ್ದೆ. ಇವ್ರು ಸೆಲೆಕ್ಟ್ ಮಾಡಿದ್ವಲ್ಲ ಅದೇ ಬಂತಾ? ಸೆಲೆಕ್ಟ್ ಮಾಡಿದ್ರೆ ಕಳಿಸಿದ್ರಾ? ನಾನು ಡ್ರೆಸ್ ಹೇಳಿದ್ದೆ, ಬಟ್ ಅವ್ರಿಗೆ ಕಳಿಸಿದ್ದಾರೆ. ಬೇಕಿತ್ತು ನೋಡಿ ಮೆಟರ್ನಿಟಿ ಡ್ರೆಸ್. ಅವ್ರಿಗೆ ಕಳಿಸಿದ್ದಾರೆ. ರಾಘವೇಂದ್ರ ಸ್ವಾಮಿ ಹಾಕ್ಬಿಟ್ಟು ಕಳಿಸಿದ್ದಾರೆ. ನಮ್ಮ ಮಮ್ಮಿ ಫೇವ್ರೆಟ್ ಕಾರ್ಡು ರಾಘವೇಂದ್ರ ಸ್ವಾಮಿ. ನಮ್ಮ ಅಮ್ಮಂಗೆ ರಾಘವೇಂದ್ರ ಸ್ವಾಮಿಗೂ ಆಗಿಲ್ಲ ಗೈಸ್. ಬಿಕಾಸ್ ಸಿಕ್ಕಾಪಟ್ಟೆ ರಾಘವೇಂದ್ರ ಸ್ವಾಮಿದು ಪೂಜೆ ಮಾಡ್ತಾಯಿದ್ರು ನಮ್ಮ ಮಮ್ಮಿ. ನಮ್ಮನೇಲಿ ಯಾವ ಪೂಜೆ ಇಲ್ಲದವ್ರು ಪರವಾಗಿಲ್ಲ, ಗುರುವಾರ ಅಂದರೆ ಫುಲ್ಲು ಭಕ್ತಿ ನಮ್ಮ ಮನೇಲಿ ಹಂಗೆ ಪೂಜೆ ಮಾಡ್ತಾಯಿದ್ರು. ಬಟ್ ನಮ್ಮ ಅಣ್ಣ ಡೆತ್ ಆಗಿದೆ ಗುರುವಾರ, ನಮ್ಗೆ ಕಷ್ಟ ಬಂದಿದೆ ಗುರುವಾರ. ಸೊ ಅದೇ ಕಾರಣಕ್ಕೆ ನಾವು ಗುರುವಾರನ ಬಿಟ್ವಿ. ಸಿಕ್ಕಾಪಟ್ಟೆ ದೇವ್ರು ಮಾಡ್ತಾಯಿದ್ರು. ರಾಘವೇಂದ್ರನ ಹೋಲಿಸ್ಬಿಡೋದು ನಮ್ಮ ಮಮ್ಮಿ ಮನೆ ಒಳಗಡೆ ಆ ಲೆವೆಲಿಗೆ ಮಾಡ್ತಾಯಿದ್ರು. ಬಟ್ ಅದೇನೋ ರಾಘವೇಂದ್ರ ಸ್ವಾಮಿ ಭಕ್ತಾದಿಗಳಿಗೆ ಅದು ಸಂಕಷ್ಟ ನೋವೇ ಜಾಸ್ತಿ ಅಂತ ಹೇಳ್ತಾರೆ. ಅದಕ್ಕೆ ಅವತ್ತಿಂದ ನಮ್ಮ ಮನೇಲಿ ಮಾಡಲ್ಲ, ರಾಘವೇಂದ್ರ ಸ್ವಾಮಿದು ವಾರನೇ ಮಾಡಲ್ಲ. ನಾನು ಮಾಡಲ್ಲ, ನಾನು ಬಿಟ್ಬಿಟ್ಟೆ. ಯಾಕಂದರೆ ನಮ್ಮ ಅಣ್ಣ ಡೆತ್ ಆಗಿದೆ ಗುರುವಾರ. ಹೆಂಗೆ ಬೇಕಾದ ಕರ್ಪೂರ ಎಲ್ಲ ಕೈಗೆ ಹಾಕ್ಕೊಂಡು ನಮ್ಮ ಮಮ್ಮಿ ಬೆಳಗ್ತಾಯಿದ್ದು, ರಾಘವೇಂದ್ರ ಸ್ವಾಮಿ ಉಳಿಸ್ಕೊಡು ನನ್ನ ಮಗನ ಅಂತ. ಉಳಿಸ್ಕೊಳ್ಳೇ ಇಲ್ಲ. ದೇವ್ರು ಮಾಡಬೇಕು, ತೀರಾ ನಂಬಿಕೆ ಮೂಢನಂಬಿಕೆ ಇರಬಾರ್ದು. ಎಷ್ಟು ಮಾಡಬೇಕು ಅಷ್ಟು ಮಾಡಬೇಕು ದೇವ್ರನ್ನ. ಏನೋ ಅತಿ ಆದರೆ ಅಮೃತನೂ ಏನು ವಿಷ. ಸೊ ಅತಿ ಆದರೆ ಎಲ್ಲರೂ ವಿಷಯನೇ. ಏನಂತೀಯಮ್ಮ? ಹೌದು.